ಯಾತ್ರೆಯ ಬಗ್ಗೆ, ಕ್ಷೇತ್ರ ವಿಧಿಯ ಬಗ್ಗೆ, ಶ್ರಾದ್ದದ ಬಗ್ಗೆ, ಒಟ್ಟಾರೆ ಧರ್ಮಾಚರಣೆಯ ಬಗ್ಗೆ ಯಾವುದೇ ಸ್ತ್ರೀಯರು, ಯಾವುದೇ ಪುರುಷರು ಏನೇ ಪ್ರಶ್ನೆ ಇದ್ದರೂ ತಮ್ಮ ಪ್ರಶ್ನೆಗಳನ್ನು ಇಲ್ಲಿ ಕೇಳಬಹುದು. ಆಚಾರ್ಯ ದ್ವಯರು ಇದ್ದಾರೆ, ನಮಗೆ ಸಮರ್ಪಕವಾದ ಉತ್ತರವನ್ನು ಕೊಡ್ತಾರೆ. ಆದ್ದರಿಂದ ಎಲ್ಲರೂ ನಿಮ್ಮ ಸಂದೇಹವನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಆಚಾರ್ಯ ದ್ವಯರಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನಿಮ್ಮೆಲ್ಲರ ಪರವಾಗಿ ಪ್ರಶ್ನೆ ಕೇಳುವುದಕ್ಕೆ ಪ್ರಶ್ನೆ ಬರುವ ಹಾಗೆ ಅವರು ವಿಷಯವನ್ನು ಇಲ್ಲಿ ಮಂಡನೆ ಮಾಡೇ ಇಲ್ಲ. ಎಲ್ಲರಿಗೂ ಎಲ್ಲ ವಿಷಯಗಳಲ್ಲಿ ಸ್ಪಷ್ಟವಾದಂತಹ ಒಂದು ವಿಚಾರ ನಮ್ಮ ತಲೆಯಲ್ಲಿ ಬರುವಂತೆ ಬಹಳ ಸುಂದರವಾಗಿ ಆ ತೀರ್ಥಕ್ಷೇತ್ರಗಳ ಮಹಿಮೆಯನ್ನು ಬಹಳ ಸುಂದರವಾಗಿ ಮನಮುಟ್ಟುವಂತೆ ಪಂಡಿತ ಕೃಷ್ಣಾಚಾರ್ಯರು ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಅನೇಕ ಜನರಲ್ಲಿ ಇದ್ದದ್ದು ಒಂದು ಪ್ರಶ್ನೆ ಇತ್ತು, ಅದು ಉತ್ತರವನ್ನು ಕೊಟ್ಟಿದ್ದಾರೆ. ಏನು ಅಂತಂದರೆ, ಈ ಜಗನ್ನಾಥ ಕ್ಷೇತ್ರದಲ್ಲಿ ವಪನಾದಿಗಳು ಮತ್ತು ಉಪವಾಸಾದಿಗಳು ಅದಕ್ಕೆ ಎಲ್ಲಿಯಾದರೂ ನಿಷೇಧ ಇದೆಯಾ? ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಹೇಗೆ ಅದರ ವಿಧಾನವನ್ನು ಮಾಡಿದ್ದಾರೋ ಹಾಗೆ ಇಲ್ಲಿ ಯಾಕೆ ಅದರ ವಿಧಾನವನ್ನು ಮಾಡಿಲ್ಲ ಎನ್ನುವಂತಹ ಪ್ರಶ್ನೆ ಅನೇಕ ಜನ ಅವರ ಮನಸ್ಸಿನಲ್ಲಿ ಸಂದೇಹ ಇತ್ತು. ಅದಕ್ಕೆ ಉತ್ತರವನ್ನು ಈಗಾಗಲೇ ಆಚಾರ್ಯರು ಸ್ಪಷ್ಟವಾದ ಪ್ರಮಾಣವನ್ನು ಕೊಟ್ಟು ಅದನ್ನು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ವರ್ಜಯಿತ್ವ ಕುರುಕ್ಷೇತ್ರಂ ವಿಶಾಲಂ ವಿರಜಾಂ ಗಯಾ. 3 ಕ್ಷೇತ್ರಗಳಲ್ಲಿ ಆ ವಪನ ಮತ್ತು ಉಪವಾಸಾದಿಗಳು ಮಾಡುವಂತಹ ಅವಶ್ಯಕತೆ ಇಲ್ಲ. ಕೇವಲ ತೀರ್ಥವಿಧಿಯನ್ನು ಮಾಡಿದರೆ ಸಾಕು ಅನ್ನುವ ವಿಷಯವನ್ನು ಇಲ್ಲಿ ಸ್ಪಷ್ಟವಾಗಿ ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಪ್ರತ್ಯೇಕವಾದ ಜಗನ್ನಾಥ ಮಹಾತ್ಮೆ ಅಂತ ಒಂದು ಸ್ಕಂದ ಪುರಾಣದ ಜಗನ್ನಾಥ ಮಹಾತ್ಮೆ, ಅಲ್ಲಿಯೂ ಕೂಡ ಈ ಜಗನ್ನಾಥ ಕ್ಷೇತ್ರದಲ್ಲಿ ಒಪ್ಪನ ಬೇಕಿಲ್ಲ ಅಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದು. ನನಗನ್ಸಿ ಮಟ್ಟಿಗೆ ಯಾನಿಕಾನಚ ಪಾಪಾನಿ ಬ್ರಹ್ಮಹತ್ಯಾದಿಕಾನಿ ಚ ಕೇಶಾನ್ ಆಶ್ರಿತ ತಿಷ್ಠಂತಿ ತಸ್ಮಾತ್ ಕೇಶಾನ್ ವಪಾಮ್ಯಹಂ ಪ್ರಮಾಣಕ್ಕೆ ಅನುಸಾರವಾಗಿ ಮುಖ್ಯವಾಗಿ ತೀರ್ಥಕ್ಷೇತ್ರದಲ್ಲಿ ವಪನ ಮಾಡುವ ಉದ್ದೇಶ ಏನು ಅಂತಂದ್ರೆ, ನಾವು ಮಾಡುವ ಎಲ್ಲ ಬ್ರಹ್ಮಹತ್ಯಾದಿ ಪಾಪಗಳು ನಮ್ಮ ಕೇಶದ ಮೇಲೆ ಆಶ್ರಯ ಮಾಡ್ಕೊಂಡಿರ್ತಾವಂತ, ಕೂದರೊಳಗಿರ್ತಾವಂತ. ಆ ಮೊದಲಿಗೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡುವ ಉದ್ದೇಶ ಇಟ್ಟುಕೊಂಡು ತೀರ್ಥವಿಧಿ ಮಾಡೋದು. ಎಲ್ಲ ಬ್ರಹ್ಮಹತ್ಯಾದಿ ಪಾಪಗಳು ತಲೆ ಮೇಲೆ ದೇಹದ ಮೇಲೆ ಇಟ್ಕೊಂಡಿದ್ರೆ ಮತ್ತು ಮುಂದೆ ಶ್ರಾದ್ದ ಏನು ಮಾಡೋದು? ನಾವು ಶ್ರಾದ್ದಕ್ಕೆ ಅಧಿಕಾರನೇ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ಮೊದಲಿಗೆ ನಾವು ಮಾಡಬೇಕಾದದ್ದು ವಪನ, ಕ್ಷೌರ ಮಾಡಿಸ್ಕೊಳ್ಬೇಕು. ಎಲ್ಲ ಕ್ರಿಯೆಗಳಿಗೂ ಬ್ರಹ್ಮಹತ್ಯಾದ ಪಂಚಮಹಾಪಾಪಗಳೆಲ್ಲ ನಮ್ಮ ಕೂದಲೊಳಗೆ ಆಶ್ರಯ ಮಾಡ್ಕೊಂಡಿರ್ತಾವೆ. ಆ ಕೂದಲ ತೆಗೆಯುವ ಮೂಲಕವಾಗಿ ಎಲ್ಲ ಪಾಪಗಳ ಪರಿಹಾರ ಆಗ್ತದೆ. ಆ ಉದ್ದೇಶದಿಂದ ಪ್ರಯಾಗ ಮೊದಲಾದ ಕ್ಷೇತ್ರಗಳಲ್ಲಿ ಮೊದಲಿಗೆ ಮಾಡಿಕೊಳ್ಳುವಂತಹದ್ದು ಎಲ್ಲ ಪಾಪಗಳ ಪರಿಹಾರ. ಸಾಕುವವರಿರಲಿ, ವಯಸ್ಸಾದವರಿರಲಿ, ಶ್ರಾದ್ದ ಮಾಡಲಿ, ಶ್ರಾದ್ದ ಮಾಡದೇ ಇರಲಿ, ತಂದೆ ತಾಯಿಗಳು ಇದ್ದವರು, ಶ್ರಾದ್ದ ಮಾಡಲಿಕ್ಕೆ ಅಧಿಕಾರ ಇಲ್ಲದೇ ಇದ್ದವರು, ಅಂಥವರು ಮಕ್ಕಳು ಸದಕ ಪ್ರಯಾಗಾದಿಗಳಲ್ಲಿ ಕ್ಷೌರವನ್ನು ಅವಶ್ಯವಾಗಿ ಮಾಡಿಕೊಳ್ಬೇಕು ಅಂತ ನಿಯಮ. ಆ ಒಂದು ದೃಷ್ಟಿ ಇಟ್ಟುಕೊಂಡು ಯಾನಿಕಾನಿಚ ಪಾಪಾನಿ ಬ್ರಹ್ಮಹತ್ಯಾದಿಕಾನಿಚ ಎಲ್ಲ ಪಾಪ ಪರಿಹಾರ ಉದ್ದೇಶಕವಾಗಿ ಮಾಡಿಕೊಳ್ಳುವಂಥ ಒಂದು ದೊಡ್ಡದಾದ ವಿಧಿವಿಧಾನ ಸಂಕಲ್ಪಪೂರ್ವಕವಾಗಿ ಆ ಕಾರ್ಯವನ್ನು ನಾವು ಮಾಡಬೇಕಾದದ್ದು. ಈ ಜಗನ್ನಾಥ ಕ್ಷೇತ್ರದಲ್ಲಿ ಏನು ಅಂತ ಪ್ರಶ್ನೆ ಬಂದಿತ್ತು ಅವರಿಗೆ. ಯಾಕಂದರೆ ಇದು ದೊಡ್ಡ ಕ್ಷೇತ್ರ, ಸಾಕ್ಷಾತ್ ಭಗವಂತನ ಸನ್ನಿಧಾನ, ಆ ಭಗವಂತನ ವಿಶೇಷವಾದ ಮೂರ್ತಿ 12 ವರ್ಷಕ್ಕೊಮ್ಮೆ ವಿಶೇಷವಾಗಿ ಆ ಮೂರ್ತಿಯನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಎಂಥ ಭಗವಂತನ ವಿಶೇಷವಾದ ಭಕ್ತಿಯ ಒಂದು ದೊಡ್ಡ ಕ್ಷೇತ್ರ ಜಗನ್ನಾಥ ಕ್ಷೇತ್ರ ಅಂದರೆ ಸಾಮಾನ್ಯವಾದ ಕ್ಷೇತ್ರ. ಸಾಕಷ್ಟು ಅದರ ಬಗ್ಗೆ ನಿಮಗೆಲ್ಲ ಚರಿತ್ರೆ ಬಗ್ಗೆ ನಿಮಗೂ ಗೊತ್ತಿದೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಮಾಡಿಸಿಕೊಳ್ಳಬಾರದು, ಶಾಸ್ತ್ರದ ನಿಯಮ. ಹ್ಯಾಂಗ ಶಾಸ್ತ್ರ ನಾವು ಕೇಳೋದು. ಅದಕ್ಕೋಸ್ಕರವಾಗಿ ತೀರ್ಥವಿಧಿ ಬಿಡೋಂಗಿಲ್ಲ. ತೀರ್ಥವಿಧಿ, ತೀರ್ಥಶ್ರಾದ್ದ, ತಂದೆ ತಾಯಿಗಳನ್ನ ಕಳೆದುಕೊಂಡವರು ತೀರ್ಥವಿಧಿ ಶ್ರಾದ್ದವನ್ನು ಅವಶ್ಯವಾಗಿ ಮಾಡಲಿಕ್ಕೇ ಬೇಕು. ಅದನ್ನು ಮಾಡುವುದರಿಂದಲೇ ಎಲ್ಲ ಪಾಪಗಳು ಪರಿಹಾರ ಆಗ್ತದೆ. ಈ ಉದ್ದೇಶವನ್ನು ಇಟ್ಟುಕೊಂಡು ಇಲ್ಲಿ ನಾವು ಒಪ್ಪಂದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಮತ್ತು ಇನ್ನೊಂದು ಯಾಕೆ, ಜಗನ್ನಾಥನ ದರ್ಶನ ಮಾತ್ರದಿಂದಲೇ ಎಲ್ಲ ಬ್ರಹ್ಮಹತ್ಯಾದಿ ಪಾಪಗಳು ನಮಗೆ ಪರಿಹಾರ ಆಗಿಬಿಡ್ತದೆ. ಪಾಪಿತರ ಪರಿಹಾರ ನಾವು ಒಬ್ಬರ ಮಾಡಿಸ್ಕೊಳ್ಬೇಕು. ದೇವರ ದರ್ಶನ ಕ್ಷೇತ್ರದಲ್ಲಿ ಕಾಲಿ ಕಡೆ ಆ ನಿಯಮ ಎಲ್ಲ ಕಡೆ ದರ್ಶನ ಮಾಡಿದ್ರೆ ಪರಿಹಾರ, ಕಾಶಿ ಒಳಗೆ ದರ್ಶನ ಮಾಡಿದ್ರೆ ಪರಿಹಾರ.
ಶಾಸ್ತ್ರದಲ್ಲಿ ಹೇಳಿಲ್ಲ ಅನ್ನೋದಕ್ಕೆ ವಚನಾತ್ ಪ್ರವೃತ್ತಿ ವಚನ ನಿವೃತ್ತಿ. ಶಾಸ್ತ್ರ ಹೇಳ್ತಾರ ಮಾಡ್ರಿ ಅಂತ ಮಾಡಬೇಕು, ಶಾಸ್ತ್ರ ಬೇಡ ಅಂತ ಬೇಡ. ಇನ್ನು ಕೆಲವರು ಪ್ರಶ್ನೆ ಏನು ಮಾಡಿದ್ರು ಅಂತಂದರೆ, ನಮಗೊಂದು ಮಾತಿದೆ. ಏನು ಮಾತಿದೆ? ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ ಚೈವ ಸಪ್ತೈತ ಮೋಕ್ಷದಾಯಕ ಅಂತನ್ನೋ ಮಾತಿದೆ. ಈ ಮಾತಿನಲ್ಲಿ ಪೂರಿ ಸೇರತ್ತೋ ಸೇರಲ್ಲೋ? ಪೂರಿ ಸೇರಿಸಿದ್ರೆ ಎಷ್ಟಾಗ್ತದೆ? ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ 8 ಬಿಡ್ತದೆ. ಹೇಳಿದ್ದು ಸಪ್ತೇತ ಮೋಕ್ಷದಾಯಕ, ಮೋಕ್ಷದಾಯಕವಾದ ಕ್ಷೇತ್ರಗಳು 7 ಅಂತಂದಿದ್ದಾರೆ. ನೀವು ಇದ್ರಾಗ ಪೂರಿಯನ್ನು ಪ್ರತ್ಯೇಕ ಸೇರಿಸಿದ್ರೆ 8 ಬಿಡ್ತಾರೆ. ಹಾಗಾದರೆ ಸೇರಿಸ್ಬೇಕೋ ಸೇರಿಸ್ಬಾರ್ದು? ಅದಕ್ಕೆ ಆ ಪೂರಿಯಲ್ಲಿ ಸೇರಿಸ್ಬೇಕು ಅಂದರೆ ಸಾಗು ಜೋಡಿಗೆ ಇರಬೇಕು, ಪ್ರತ್ಯೇಕ ಪೂರಿ ಆಗಬಾರ್ದು. ಹೀಗಾಗಿ ಆ ಪೂರಿಯನ್ನು ಏನು ಮಾಡಬೇಕು ಅಂತಂದರೆ ಅವಂತಿಕಾ ಪುರಿ ಅಲ್ಲಿಗಾದರೂ ಅನ್ವಯ ಮಾಡ್ಕೊಳ್ಳಿ, ದ್ವಾರಕಾಪುರಿ ಅಲ್ಲಿಗಾದರೂ ಅನ್ವಯ ಮಾಡ್ಕೊಳ್ಳಿ. ಇಲ್ಲ ಮಾಯಾಪುರಿ, ಅಯೋಧ್ಯಾಪುರಿ, ಅವಂತಿಕಾಪುರಿ ಎಲ್ಲ ಪೂರಿಗೂ ಎಲ್ಲ ಅನ್ವಯ ಮಾಡ್ಕೊಂಬಿಡಿ. ಸಪ್ತೈತಾಹ 7 ಆಗ್ತದೆ. ಆದ್ದರಿಂದಾಗಿ ಪುರಿ ಅಂತೂ ಸೇರ್ಕೊಳ್ಳಿಲ್ಲ. ಈ ಜಗನ್ನಾಥಪುರಿ ಆ ಕ್ಷೇತ್ರದ ಪಟ್ಟಿಯಲ್ಲಿ ಸೇರಲಿಲ್ಲ. ಆಮೇಲೆ ಇಲ್ಲ ನಾವು ಕ್ಷೇತ್ರ ವಿಧಿ ಮಾಡಬೇಕು. ಅದನ್ನು ನಾವೇ ಕೇಳ್ತೀನಿ. ಸಪ್ತೈತೆ ಮೋಕ್ಷದಾಯಕ ಅನ್ನುವ ಮಾತಿಗೆ ನೀವು ಪರಿಹಾರ ಮಾಡುವ ಸಲುವಾಗಿ ಪೂರಿಯನ್ನು ತೆಗೆದುಬಿಟ್ರಿ. ಇದು ಕ್ಷೇತ್ರ ವಿಧಿ ಅಂದ ಮೇಲೆ ಮಾತ್ರ ಈ ಮೋಕ್ಷದಾಯಕ ಅಲ್ಲ ಅಂತ ಆಗ್ತದೆ. ಮೋಕ್ಷದಾಯಕ ಅಂತನೋ ಮಾತಿಗೆ ಅರ್ಥ ಏನಂತಂದ್ರೆ ವಿಶೇಷವಾದ ಮಹಿಮಾವುಳ್ಳವುಗಳು ಅಂತ ಅರ್ಥ. ಆದರೆ ಇದು ಜಗನ್ನಾಥಪುರಿ ಏನು ಅಂತಂದ್ರೆ ತೀರ್ಥಕ್ಷೇತ್ರನೇ ಇದು. ಅದು ಮೋಕ್ಷದಾಯಕವಾದ ಕ್ಷೇತ್ರನೂ ಹೌದು. ಎಲ್ಲ ಕ್ಷೇತ್ರಗಳು ಕೂಡ ಇನ್ನೊಂದು ಮಾತು ಏನಿದೆ ಅಂತಂದರೆ, ಎಲ್ಲೆಲ್ಲಿ ನೀವು ದೇಹತ್ಯಾಗವನ್ನು ಮಾಡ್ತೀರಿ ಅಲ್ಲಿ ಎಲ್ಲ ಕಡೆನೂ ಕೂಡ ಮೋಕ್ಷ ಆಗ್ತಾರೆ. ಗಂಗಾದಾಗ ದೇಹ ಬಿಟ್ಟರೆ ಮೋಕ್ಷ ಆಗ್ತಾರೆ, ನರ್ಮದಾದಾಗ ದೇಹ ಬಿಟ್ಟರೆ ಮೋಕ್ಷ ಆಗ್ತಾರೆ, ಪ್ರಯಾಗೆ ಮರಣ ಅಂತ ಹೇಳ್ತಾರೆ. ಆ ಎಲ್ಲ ಮಾತಿಗೂ ಅರ್ಥ ಏನು ಅಂತಂದರೆ ಎಲ್ಲ ನದಿಗಳು ಎಲ್ಲ ತೀರ್ಥಗಳು ನೇರವಾಗಿ ನಮಗೆ ಮೋಕ್ಷ ಕೊಡುವುದಿಲ್ಲ. ಹಾಗಾದರೆ ಏನು ಅಂತಂದರೆ ಮೋಕ್ಷಕ್ಕೆ ದಾರಿಯಾದ ನಿಮ್ಮ ಅಂತಃಕರಣವನ್ನು ಶುದ್ಧ ಮಾಡಿ, ನಿಮ್ಮ ಪಾಪಗಳನ್ನು ಪರಿಹಾರ ಮಾಡಿ, ನಿಮಗೆ ಭಗವಂತನ ಶ್ರೀಮದಾಚಾರ್ಯರ ಶಾಸ್ತ್ರದ ದ್ವಾರನೇ ಮೋಕ್ಷ ಆಗಬೇಕೇ ಹೊರತಾಗಿ ಕೇವಲ ತೀರ್ಥಗಳಲ್ಲಿ ಗೋಮತ್ಯ ದೇಹತ್ಯಾಗ ಮಾತ್ರದಿಂದಾಗಿ ಮೋಕ್ಷ ಆಗುವುದಿಲ್ಲ. ಹೀಗಾಗಿ ಅದು ಮೋಕ್ಷದಾಯಕ ಅಂತನೂ ಮಾತಿಗೆ ಅರ್ಥ ಏನು ಅಂತಂದರೆ ಅರ್ಥವಾದ ಅಂತನೂ ಮಾತನ್ನು ನೀವೆಲ್ಲ ಶಾಸ್ತ್ರ ಬಲ್ಲವರು ನಾನು ಹೇಳಬೇಕಾಗಿಲ್ಲ ಪ್ರತ್ಯೇಕವಾಗಿ. ಆದ್ದರಿಂದಾಗಿ ವಿಶೇಷವಾದ ತೀರ್ಥಗಳು ಅಂತನ್ನುವ ಅರ್ಥ ಅಷ್ಟೇ ಹೊರತಾಗಿ ಅವು ಅಷ್ಟೇ ಮೋಕ್ಷದಾಯಕ, ಉಳಿದ ಕಡೆ ತೀರ್ಥವಿಧಿ ಮಾಡಬಾರ್ದು, ಶ್ರಾದ್ದ ಮಾಡಬಾರ್ದು ಅಂತನ್ನುವ ಅರ್ಥ ಏನಲ್ಲ. ಇಷ್ಟಲ್ಲದೇನೆ ಇವುಗಳನ್ನು ಹೇಳದೇನೆ ಇನ್ನೂ ಬೇಕಾದಷ್ಟು ತೀರ್ಥಗಳು ಪ್ರತ್ಯೇಕ ಪಟ್ಟಿನೂ ಇದೆ, ಸ್ವಯಂ ತೀರ್ಥಗಳು ಇದೆ. ಕೃಷ್ಣಕ್ಕೆ ಹೋಗ್ತೀರಿ, ಕನ್ಯಾಗತ ವಿಧಿ ಮಾಡ್ತೀರಿ, ಗೋದಾವರಿಗೆ ಹೋಗ್ತೀರಿ, ಗೋದಾವರಿಯನ್ನು ಈ ಪಟ್ಟಿಯಲ್ಲಿ ಏನಾರು ಹೇಳ್ಯಾರ? ಬಂತ ಗೋದಾವರಿ, ಕೃಷ್ಣ ಬಂತ ಇಲ್ಲೇ? ಅಯೋಧ್ಯ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕಾ, ಪುರಿ, ದ್ವಾರಾವತಿ, ಕೃಷ್ಣ ಇಲ್ಲ, ಗೋದಾವರಿ ಇಲ್ಲ. ಸಿಂಹಸ್ಥ ಗೋದಾವರಿ, ಸಿಂಹಸ್ಥ ಕೃಷ್ಣ ವಿಶೇಷ ಗುರು ಕನ್ಯಾಗತಂ ಧನ್ಯಯ ಪುರಸ್ಕೃತ ಸೇವಸೆ ಅಂತ ಗುರು ಕನ್ಯಾಕ್ಕೆ ಬಂದಾಗ ಕನ್ಯಾಗತ ಕೃಷ್ಣವೇಣಿಯಲ್ಲಿ ವಿಶೇಷವಾದ ಭಗವಂತನ ಸನ್ನಿಧಾನ. ಅದಕ್ಕೋಸ್ಕರವೇ 1 ವರ್ಷ ಅಲ್ಲಿ ತೀರ್ಥವಿಧಿ. ಬೇರೆ ಕಾಲದಾಗ ಹೋದರೂ ಸಹಿತ ಕೃಷ್ಣ ಮಹಾನದಿ, ಗೋದಾವರಿ ಮಹಾನದಿ, ಆದ್ದರಿಂದಾಗಿ ಅಲ್ಲಿ ತೀರ್ಥ ಶ್ರಾದ್ದಗಳನ್ನು ಮಾಡಬೇಕು. ಆದರೆ ಉಡುಪಿಯಲ್ಲಿ ಯಾಕೆ ತೀರ್ಥ ವಿಧಾನ ಮಾಡುವ ಒಂದು ಸಂಪ್ರದಾಯ ಬಂದಿಲ್ಲ? ಉಡುಪಿನೂ ಮಹಾಕ್ಷೇತ್ರವೇ ಆದ್ದರಿಂದ ಅಲ್ಲಿ ಬೇಕಾದಷ್ಟು ಶಾಸ್ತ್ರಗಳ ಪ್ರಮಾಣವೂ ಇದೆ. ಶ್ರೀಮದಾಚಾರ್ಯರು ಪ್ರತಿಷ್ಠಾ ಮಾಡಿದ ಅದ್ಭುತವಾದ ಸನ್ನಿಧಾನ ಉಡುಪಿ ಕ್ಷೇತ್ರ. ಅಲ್ಲಿ ಯಾಕೆ ತೀರ್ಥವಿಧಿ ಮಾಡುವಂತಹ ಸಂಪ್ರದಾಯ ಬಂದಿಲ್ಲ? ಅಲ್ಲಿ ದ್ವಾರಕಾದಲ್ಲಿ ಕೃಷ್ಣನ ವಿಶೇಷವಾದ ಸನ್ನಿಧಾನ. ದ್ವಾರಕಾ ಆಯಿತು, ಉಡುಪಿಯಲ್ಲಿ ಕೆಲವು ಕೇಳಿದಲ್ಲ, ವಚನ ನಿವೃತ್ತಿ ಸಂಪ್ರದಾಯ ಬಂದಿಲ್ಲ. ಕೃಷ್ಣನ ದರ್ಶನಕ್ಕೆ ವಿಶೇಷ ಮಹತ್ವನೇ ಹೊರತಾಗಿ ಅಲ್ಲೇ ಪಂಡ್ರಪುರ ಇಲ್ಲ, ಬೇಕಾದಷ್ಟು
ವೆಂಕಟಪ್ಪನ ಗುಡಿ ತಿರುಪತಿ ಒಳಗಿಲ್ಲ, ಇಲ್ಲ. ತಿರುಪತಿ ಒಳಗಿಲ್ಲ. ಅಲ್ಲೆಲ್ಲ ಕಪಿಲ ತೀರ್ಥದಲ್ಲಿ ಅದನ್ನೇ ಹೊರತಾಗಿ ಇನ್ನೊಂದು ಕಪಿಲ ತೀರ್ಥದಲ್ಲಿ ಅದನ್ನೇ ಹೊರತಾಗಿ ವಿಶೇಷ ಏನು ಅಂದ್ರೆ ಕೆಲವು ಕಡೆಗೆ ಸ್ವಾಮಿ ಪುಷ್ಕರಣಿ ಅದ. ತೀರ್ಥದ ಮಹತ್ವ ಕೆಲವು ಕಡೆಗೆ, ತೀರ್ಥದಿಂದ ಪುಣ್ಯ ಬರೋದು ಒಂದು ಕಡೆಗೆ, ದೇವರ ದರ್ಶನದಿಂದ ಪುಣ್ಯ ಬರೋದು ಒಂದು ಕಡೆ ಕ್ಷೇತ್ರಗಳು. ಹಾಗಾಗಿ ಕೆಲವೊಂದು ವಿಭಾಗ ಮಾಡ್ಯಾರ. ಅಲ್ಲಿ ದೇವರ ದರ್ಶನಕ್ಕೆ ಮಹತ್ವ. ತಮಿಳುನಾಡು ಕೆಲವು ಕಡೆಗೆ ಎಲ್ಲೂ ತೀರ್ಥ ಇಲ್ಲ, ಅಲ್ಲಿ ಆ ದೇವರ ದರ್ಶನನೇ ಅದಕ್ಕೆ ಬಹಳ ಪುಣ್ಯಕರವಾದದ್ದು. ಹಂಗೆ ಉಡುಪಿ ಆಗಲಿ ಮತ್ತು ತಿರುಪತಿ ಆಗಲಿ ಎಲ್ಲ ಕಡೆಗೂ ದೇವರ ದರ್ಶನದಿಂದಲೇ ನಮಗೆಲ್ಲ ಬ್ರಹ್ಮಹತ್ಯಾದಿ ಪಾಪಗಳು ಪರಿಹಾರ ಆಗಿ ಹೋಗ್ತದೆ. ಆ ನಿಯಮವನ್ನು ನಾವು ಇಟ್ಟುಕೊಂಡು ಕೆಲವು ಕ್ಷೇತ್ರಗಳಲ್ಲಿ ತೀರ್ಥವಿಧಿ ಇಲ್ಲ. ಇನ್ನು ಕೆಲವು ಕ್ಷೇತ್ರಗಳಲ್ಲಿ ದೇವರ ದರ್ಶನ ಅದ, ತೀರ್ಥವಿಧಿನೂ ಅದ. ಎರಡು ರೀತಿಯಾದ ಪುಣ್ಯ ಅದ. ಆ ದೃಷ್ಟಿ ಇಟ್ಕೊಂಡು ಎಲ್ಲೆಲ್ಲಿ ತೀರ್ಥವಿಧಿ ಮಾಡಬೇಕು ಅಂತ ಪ್ರಮಾಣ ಮಹಾಭಾರತ ಇಲ್ಲಿವರೆಗೂ ಪ್ರಮಾಣಗಳವ. ಪ್ರಮಾಣಕ್ಕೆ ಅನುಗುಣವಾಗಿ ತೀರ್ಥಕ್ಷೇತ್ರ ವಿಧಿಯನ್ನು ಮಾಡಬೇಕು. ಎಲ್ಲಿ ಇಲ್ಲ ಮಾಡೋಗಿಲ್ಲ. ಮತ್ತು ತಿರುಪತಿ ಒಳಗೆ ಇದು ಯಾವುದು ಕಪಿಲ ತೀರ್ಥ ಒಳಗದಲ್ಲ, ಕಪಿಲ ತೀರ್ಥ ಒಳಗೆ ತೀರ್ಥವಿಧಿ ಅದ. ಅಲ್ಲಿ ಸ್ವಾಮಿ ಪುಷ್ಕರಣಿಯೊಳಗೂ ತೀರ್ಥವಿಧಿ ತೀರ್ಥವಿಧಿ ಅದ. ದರ್ಶನ ಮಾಡ್ತೀವಿ. ಆದ್ರೆ ಹೆಚ್ಚು ಸಂಪ್ರದಾಯ ಕೆಲವು ಕಡೆಗೆ ಬಂದಿದೆ. ಕೆಲವು ಕಡೆಗೆ ಸಂಪ್ರದಾಯಕ್ಕೆ ಅನುಗುಣವಾಗಿ ಕೆಲಸ ಮಾಡಬೇಕು, ಕಾರ್ಯ ಪುಣ್ಯ ಮಾಡಬೇಕಾಗ್ತದೆ. ಕೆಲವು ಪ್ರಮಾಣಕ್ಕೆ ಅನುಗುಣವಾಗಿ ಮಾಡಬೇಕಾಗ್ತದೆ. ಹಾಗಾಗಿ ಎರಡನ್ನೂ ಅನುಸರಿಸ್ಕೊಂಡು ಹೋಗ್ಬೇಕು. ನಾವು ಬರೀ ಪ್ರಮಾಣ ಇಟ್ಕೊಂಡು ಧರ್ಮವಿಧಿ ಹೇಳಿಲ್ಲ, ಬರೀ ಸಂಪ್ರದಾಯವನ್ನು ಇಟ್ಕೊಂಡು ಶಾಸ್ತ್ರವನ್ನು ವಿಧಾನ ಮಾಡಿಲ್ಲ. ಎರಡನ್ನ ಸರಿಪಡಿಸಿಕೊಂಡು ಸಂಪ್ರದಾಯನೂ ಇರಬೇಕು, ಶಾಸ್ತ್ರಕ್ಕೂ ಅನುಗುಣವಾಗಿರಬೇಕು. ಎರಡೂ ನಿಯಮವನ್ನು ಅನುಸರಿಸಿಕೊಂಡು ಯಾವುದನ್ನು ಬಿಡದಂತೆ ಮಾಡಬೇಕಾದದ್ದು ಮುಖ್ಯವಾದದ್ದು. ಇನ್ನೊಂದು ಪ್ರಶ್ನೆ ಏನಂತಂದರೆ, ಪ್ರಯಾಗದಲ್ಲಿ ಎಲ್ಲರೂ ಒಪ್ಪನ ಮಾಡಿಸಿಕೊಳ್ಳಲೇಬೇಕು ಅಂತ ಶಾಸ್ತ್ರದಲ್ಲಿ ವಿಧಾನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇನ್ನೂ ಒಂದು ನೀವು ಹೇಳಿದ್ರಿ, ಏನು ಅಂತಂದರೆ ತೀರ್ಥವಿಧಿಯನ್ನು ಮಾಡಿದ ಮೇಲೆ ಒಮ್ಮೆ 10 ತಿಂಗಳಾಗುವವರೆಗೂ ಮಧ್ಯದಲ್ಲಿ ಬಂದರೆ ಮಾಡುವ ಅವಶ್ಯಕತೆ ಇಲ್ಲ. ಈ 10 ತಿಂಗಳು ಅಂತನ್ನೋದು ಉಳಿದ ತೀರ್ಥಗಳಿಗೆ ಹೊರತಾಗಿ ಪ್ರಯಾಗಕ್ಕಲ್ಲ. ಪ್ರಯಾಗಕ್ಕೆ ಮತ್ತೆ 4 ದಿವಸ ಬಿಟ್ಟು ಹೋದೆ ಅಂತಂದ್ರೆ ಮತ್ತೆ ಮಾಡಬೇಕು. ನಾನು ಅದನ್ನೇ ಕೇಳ್ತಾ ಇದ್ದೆ. ಪ್ರಯಾಗದಲ್ಲಿ ಆ ಮಾತಿದೆ. ಪ್ರಯಾಗದಲ್ಲಿ ಯಾವಾಗೇ ಪ್ರಯಾಗಕ್ಕೆ ಹೋಗು, ಪ್ರಯಾಗಕ್ಕೆ ಹೋದಾಗ ದರ್ಶನ ಆದ ಕೂಡಲೇ ಮತ್ತೆ ಒಪ್ಪನ ತೀರ್ಥಕ್ಷೇತ್ರ ಮಾಡಲಿಕ್ಕೆ ಒಪ್ಪನ ಇದೆಯಲ್ಲ, ಅದೇ ಹೌದು, ಉಂಟು ಆ ಥರ ಪ್ರಮಾಣ ಉಂಟು. ಅದೇ ಪ್ರಶ್ನೆ ಇತ್ತು. ಉಂಟು. ನಾನು ಮೊನ್ನೆ ಹೆಂಗೆ ಆಯಿತು, ನಾನೀಗ ಕುಂಭಮೇಳಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ 3 ತಿಂಗಳ ಮುಂಚೆ ಹೋಗಿದ್ದೆ ಪ್ರಯಾಗಕ್ಕೆ. ಕುಂಭಮೇಳಕ್ಕೆ ಹೋದಾಗ ಮತ್ತೆ ಅಲ್ಲೇ ಕುಂಭಮೇಳದಲ್ಲೇ ಮತ್ತೆ ಒಪ್ಪನ ಮಾಡಿಕೊಂಡು ಶ್ರಾದ್ದ ಮಾಡಲಿಕ್ಕೆ ಬೇಕು. ಅದು ಇನ್ನೊಂದು ಪ್ರಯಾಗಕ್ಕೆ ಮಾತ್ರ. ಇನ್ನೊಂದು ಪ್ರಶ್ನೆ ಏನಂತಂದರೆ, ಸಾಮಾನ್ಯವಾಗಿ ತೀರ್ಥಕ್ಷೇತ್ರಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿ ಪುರುಷರಿಗೆ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ. ಆದರೆ ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋದಾಗ ಸ್ತ್ರೀಯರಿಗೆ ಅಂತ ಏನಾದರೂ ವಿಶೇಷವಾದಂತಹ ಒಂದು ವಿಧಾನಗಳು ಸ್ತ್ರೀಯರು ಮಾಡಬೇಕಾದ್ರೆ, ಪ್ರಯಾಗ ಬಿಟ್ಟುಬಿಡ್ರಿ, ಪ್ರಯಾಗದಲ್ಲಿ ವೇಡಿ ದಾನವನ್ನು ಸ್ತ್ರೀಯರಿಗಾಗಿ ಒಂದು ವಿಶೇಷವಾದ ಸ್ಪೆಷಲ್. ಒಟ್ಟಾರೆ ನಮ್ಮ ಶಾಸ್ತ್ರ ಏನು ಹೇಳಿದೆ ಅಂತಂದರೆ ಸಪತ್ನೀಕರಾಗಿ ಹೋಗಬೇಕು ಅನ್ನೋದೇ ವಿಧಾನ ಅಂತ ಆದಮೇಲೆ ಅದು ಗಂಡ ಮಾಡಿದ ಪುಣ್ಯ ಹೆಂಡತಿಗುಂಟು, ಹೆಂಡತಿ ಮಾಡಿದ ಪಾಪ ಗಂಡನಿಗಿಲ್ಲ ಅಂತ ಅದಕ್ಕೆ ದಾಸರಾರು ಹೇಳಿದ್ರು. ಅದನ್ನು ಗಂಡ ಮಾಡಿದ ಪುಣ್ಯವರಿಗೆ ಬಂದೇ ಬರ್ತಾದ್ರಿಂದ ಪ್ರತ್ಯೇಕ ಎಲ್ಲನೂ ನಾವೇ ಮಾಡಬೇಕು ಅಂತ ಯಾಕೆ ಇಟ್ಕೋಬೇಕು. ಸ್ತ್ರೀಯರಿಗಾಗಿ ಹೇಳಿದ ವಿಧಾನಗಳು ಸ್ತ್ರೀಯರಿಗೆ, ಪುರುಷರಿಗೆ ಹೇಳಿದ ವಿಧಾನಗಳು ಪುರುಷರಿಗೆ. ಅಲ್ಲ, ತೀರ್ಥಕ್ಷೇತ್ರಗಳಲ್ಲಿ ಸ್ತ್ರೀಯರಿಗಾಗಿ ಯಾವ ವಿಧವಾದಂತಹ ವಿಧಾನಗಳನ್ನು ಹೇಳಿಲ್ಲ ಪ್ರತ್ಯೇಕವಾಗಿ. ಮತ್ತು ಯಾರಾದರೂ ಸಜ್ಜನರು, ಭಗವದ್ಭಕ್ತರು ತೀರ್ಥಕ್ಷೇತ್ರಗಳ ವಿಷಯದಲ್ಲಿ ಏನಾದರೂ ಪ್ರಶ್ನೆಗಳು ಇದ್ದರೆ ಅವಶ್ಯವಾಗಿ ಇಲ್ಲಿ ಬಂದು ಕೇಳಬಹುದು. ಯಾರಿಗಾದರೂ ಏನಾದರೂ ಸಂದೇಹ ಇದ್ದರೆ ಅವಶ್ಯವಾಗಿ ಕೇಳಬಹುದು. ಪಕ್ಷಮಾಸದಲ್ಲಿ ಮರದ ಬಾಗಣ ಕೊಡಬಹುದ ಅಂತ ಪ್ರಶ್ನೆ. ಎದಕ್ಕೆ ಪಕ್ಷಮಾಸದಲ್ಲಿ ಈ ಹಿಂಗದ ಪಕ್ಷಮಾಸದಲ್ಲೇ ಮರದ ಬಾಗಣ ಕೊಡಬೇಕು ಅನ್ನುವಂಥ ಮನೆಯಾಗಿದ್ದಾಗ ಕೊಡ್ತೀವಿ ಅಂತಂದರೆ ಕೊಡಬೇಡ್ರಿ ಅಂತ ಹೇಳ್ತೀನಿ. ಮನೆಯೊಳಗೆ ಇದ್ದಾಗ ಪಕ್ಷಮಾಸದಾಗ ಇದ್ರೆ ಕೊಡಬಾರ್ದು ಅಂತ ಹೇಳ್ತೀನಿ. ಏನೋ ತೀರ್ಥಕ್ಷೇತ್ರಕ್ಕೆ ಬಂದೇವಿ ಕೊಡಬೇಕು ಅಂತಂದ್ರೆ ಏನು ಕೊಟ್ಟರೆ ತಪ್ಪಿಲ್ಲ, ಕೊಡಬಹುದು. ಈ ಪಕ್ಷಮಾಸಕ್ಕೆ ಪ್ರಯಾಗಕ್ಕೆ ಹೋಗಿರ್ತೀವಿ, ಎಲ್ಲೋ ಮತ್ತು ಪಕ್ಷಮಾಸದಾಗ ಅವಿಧವ ನವಮಿ ಬರ್ತದೆ, ಅದು ಪಕ್ಷಮಾಸನೇ. ಅವಿಧವ ನವಮಿ ಮತ್ತು ಮುತ್ತೈದೆ ಹೋಗಿರ್ತಾಳೆ, ಮುತ್ತೈದೆ ಉದ್ದೇಶ ಮಾಡಿಕೊಂಡು ಸುವಾಸಿನಿ ಸ್ತ್ರೀಯರಿಗೆ ವಂಶಪಾತ್ರ ದಾನವನ್ನು ಹೇಳ್ಯಾರ, ಕೊಟ್ಟರೇನೂ ತಪ್ಪಿಲ್ಲ. ಅಂದರೂ ಅದಕ್ಕೊಂದು ವಿಶೇಷ ಕಾರಣ ಅದ ಅನ್ನೋ ದೃಷ್ಟಿಯಿಂದ ನಿತ್ಯ ವರ್ಜವಾದರೂ ಕೂಡ ಮರದ ಬಾಗಣ ಕೆಲವೊಂದು ವಿಶೇಷ ಪ್ರಸಂಗದಲ್ಲಿ ಅಪವಾದರಿಂದಾಗಿ ಕೊಟ್ಟರೆ ಏನೂ ತಪ್ಪಿಲ್ಲ.
ಆಚಾರ್ಯ ನಮಸ್ಕಾರ. ಕ್ಷೇತ್ರ ವಿಧಿ ಅಂತ ಮಾಡ್ತೀವಿ ಮತ್ತು ಪಕ್ಷ ಅಂತ ಮಾಡ್ತೀವಿ, ಈ ಎರಡೂ ಬೇರೆ ಬೇರೆ ಹೆಂಗೆ? ಎರಡೂ ಬೇರೆ ಬೇರೆ. ಎರಡು ಬೇರೆ ಬೇರೆ ತೀರ್ಥವಿಧಿನೂ ಮಾಡಬೇಕು, ಪಕ್ಷನೂ ಮಾಡಬೇಕು. ಪಕ್ಷನ ಇಲ್ಲೇ ಮಾಡಬೇಕು ಅಂತೇನು ಹೇಳಿಲ್ಲ. ಪಕ್ಷವನ್ನ ಊರಾಗೂ ಮಾಡ್ಲಿಕ್ಕೆ ಬರ್ತಾರ, ನಮಗೆ ಅನಾನುಕೂಲ ನಾವಿಲ್ಲೇ ಮಾಡ್ತೀವಿ ಅಂತಂದ್ರೆ ಮಾಡಿದ್ರೆ ಏನು ತಪ್ಪಿಲ್ಲ. ಆದರೆ ಇನ್ನೊಂದು ಏನು ನಮ್ಮ ಶಾಸ್ತ್ರ ನಮಗೇನು ಹೇಳ್ಯಾರ ಅಂತಂದ್ರೆ, ನೀನು ಶ್ರಾದ್ದವನ್ನು ಮಾಡುವುದಾದ್ರೆ ನಿನ್ನ ಮನ್ಯಾಗ ಮಾಡು, ಮತ್ತೊಬ್ಬರು ಮನೆಗೆ ಮಾಡಿದೆ ಅಂತಾದರೆ ನೀನು ಮಾಡಿದ ಶ್ರಾದ್ದರ ಫಲ ಮತ್ತೊಬ್ಬರಿಗೆ ಮನೆ ಯಜಮಾನಿಗೆ ಹೋಗ್ತಾರೆ. ಅದಕ್ಕೆ ಏನು ಮಾಡಬೇಕು ಅಂತಂದ್ರೆ, ಬೇರೆ ಮನೆಯೊಳಗೆ ಬೇರೆ ಯಾವ್ದಾದ್ರು ಪ್ರಸಂಗದಲ್ಲಿ ಮಾಡಿದ್ವಿ ಅಂತಾದರೆ ಆ ಮನೆ ಯಜಮಾನನಿಗೆ ಒಂದಿಟ್ಟು ನಿಮ್ಮ ಮನೆ ನಾವು ಶ್ರಾದ್ದ ಮಾಡ್ಕೋತೀವಿ ಅಂತೇಳಿ ಮನೆ ಬಾಡಿಗೆ ಕೊಡ್ಬೇಕಂತ. ಬಾಡಿಗೆ ಕೊಡ್ರಿ, ಯಾವತ್ತ ಬೇರೆಯವ್ರ ಮನೆಗೆ ಶ್ರಾದ್ದ ಮಾಡಿರ್ತೀರಿ ಅವತ್ತ ಕೊಡ್ರಿ. ಆದರೆ ಇಲ್ಲಿ ಯಾರಿಗೆ ಕೊಡ್ಬೇಕು ನಾವು? ಸರೋವರಕ್ಕೆ, ಜಗನ್ನಾಥಗ. ಅದಕ್ಕೆ ಹೇಳಿದ್ರು ತೀರ್ಥೇ ಸ್ವಾಮಿ ನವಿದ್ಯತೆ. ಇಲ್ಲಿ ಯಾರು ಯಜಮಾನ್ರು ಇಲ್ಲೇ ಇಲ್ಲ, ಭಗವಂತನ ಯಜಮಾನ. ಎಲ್ಲಿದ್ದರೂ ಭಗವಂತನೋ ಬಾಡಿಗೆ ಕಟ್ಟಲಿಕ್ಕೆ ಬೇಕು. ಆದ್ದರಿಂದಾಗಿ ತೀರ್ಥದಲ್ಲಿ ನಾವೇನಪ್ಪ ಅಂತಂದ್ರೆ ಬೇರೆ ಕ್ಷೇತ್ರದಲ್ಲಿ ಮಾಡಿದ್ವಿ, ಹಾಗಂದ್ರೆ ಈ ಫಲನೂ ಕೂಡ ಮತ್ತೊಬ್ಬರಿಗೆ ಹೋಗುತ್ತಾರೇನೋ, ಯಾರಿಗೋ ಒಂದಿಷ್ಟು ಆ ಪ್ರಸಂಗ ಇಲ್ಲ. ತೀರ್ಥೇ ಸ್ವಾಮಿ ನವಿದ್ಯತೆ ಅಂತ ಹೇಳಿದ್ದಾರೆ. ಅದರಿಂದಾಗಿ ತೀರ್ಥವಿಧಿ ಮಾಡಿದರೂ ತಪ್ಪಿಲ್ಲ, ಪ್ರತ್ಯೇಕವಾಗಿ ಮಹಾಲಯವನ್ನು ಮಾಡಿದರೂ ಕೂಡ ಏನು ಅದಕ್ಕೇನು ತೊಂದರೆ ಇಲ್ಲ. ಮಹಾಲಯವನ್ನು ಮಾಡ್ಲಿಕ್ಕೆ ಬರ್ತಾರೆ. ತೀರ್ಥವಿಧಿ ಮಾಡಲೇಬೇಕು. ಪಕ್ಷ ಮಾಡಿದ್ರು ಬರ್ತದೆ, ಬಿಟ್ಟರು ಬರ್ತದೆ. ಅಲ್ಲಿ ಹೋಗಿ ಇಲ್ಲೇನೆ ಮಾಡಬೇಕು ಅಂತ ನೇಮ ಇಲ್ಲ. ಪಕ್ಷವನ್ನು ಇಲ್ಲೇ ಮಾಡಬೇಕು ಅಂತ ನೇಮ ಇಲ್ಲ, ಮಾತ್ರ ಮಾಡಲೇಬೇಕು. ಮಾಡಬೇಕು ಅಂತ ನೇಮಿಲ್ಲ. ಅವ್ರೇನು ಹೇಳಿದ್ದು, ಇದು ತೀರ್ಥ ಕ್ಷೇತ್ರ ದೇವರದು, ಭಗವಂತನ ಸನ್ನಿಧಾನ. ಅದಕ್ಕಾಗಿ ನಾವು ಯಾರಿಗೂ ಕೊಡೋ ಅವಶ್ಯಕತೆ ಇಲ್ಲ, ಮಾಡ್ಲಿಕ್ಕೆ ಬರ್ತದ ಅಂತ. ಇಲ್ಲಿ ಆ ಪ್ರಸಂಗ ನಮಗೆ ಬಂದಿಲ್ಲ. ವೈಯಕ್ತಿಕವಾಗಿ ಇನ್ನು ಯಾವತ್ತೋ ಒಂದು ದಿವಸ ನಾವು ಈ ಜಗನ್ನಾಥ ಕ್ಷೇತ್ರಕ್ಕೆ ಬಂದಿದ್ವಿ ಅಂದ್ರೆ ಆವಾಗ ದೇವರಿಗೆ ಕೊಟ್ಬಿಡ್ತಿದ್ವಿ. ಇಲ್ಲಿ ವೈಯಕ್ತಿಕವಾಗಿ ವೆಂಕಟೇಶಾಚಾರ್ಯರು, ಪ್ರಮೋದಾಚಾರ್ಯರು ವ್ಯವಸ್ಥೆ ಮಾಡ್ಯಾರ, ಕೊಡ್ರಿ, ತಪ್ಪಿಲ್ಲ. ಅವ್ರ ಸಲುವಾಗಿ ಮತ್ತು ಅನ್ನದಾನ ಮತ್ತು ದಕ್ಷಿಣ ದಾನ ಕೊಡ್ಲಿಕ್ಕೆ ಬೇಕು. ಕೊಡೋದ್ರಿಂದ ಅನಂತ ಫಲ ಅದ, ಕೊಡದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟು ಶಕ್ತಿ ಅದ, ಶಕ್ತಿಯಾನುಸಾರ ನಮ್ಮ ಪಿತೃಗಳ ಉದ್ಧಾರಕ್ಕೋಸ್ಕರವಾಗಿ ನೀವು ಈ ಒಂದು ಕ್ಷೇತ್ರದಲ್ಲಿ ಅನಂತಂ ವಿಷ್ಣು ಸನ್ನಿಧಿ, ದೇವರ ಸನ್ನಿಧಾನದೊಳಗೆ, ಬ್ರಾಹ್ಮಣರ ಸನ್ನಿಧಾನದೊಳಗೆ, ಜ್ಞಾನಿಗಳ ಸನ್ನಿಧಾನದೊಳಗೆ, ಮಹಾತ್ಮರ ಸನ್ನಿಧಾನದೊಳಗೆ ನೀವು ಮನೆಯೊಳಗೆ ಪಕ್ಷ ಮಾಡಿ ಕೊಡೋದಕ್ಕಿಂತ ಹೆಚ್ಚು ಫಲ ಸನ್ನಿಧಾನದೊಳಗದ. ಅದಕ್ಕೋಸ್ಕರವಾಗಿ ಅವಶ್ಯವಾಗಿ ಮಾಡಲಿಕ್ಕೆ ಬೇಕು. ನೀವೇನು ಕೊಟ್ಟದ್ದು ಅದು ಅನಂತ ಮಾಡಿ ದೇವರು ಕೊಡ್ತಾನೆ. ಅನ್ನದಾನ ಮಹಾಪುಣ್ಯ ಅದು. ಅನ್ನದಾನ ಸೇವಕ್ಕೆ ಏನು ಬೇಕಾದ್ದು ಕೊಟ್ಟರು ಏನು ತಪ್ಪಿಲ್ಲ. ಹೇಳ. ಅದೇ ಇವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೇಳ್ರಿ. ಮೊದಲನೇದು ಯತಿ ದ್ವಾದಶಿ ದಿವಸ ಪಕ್ಷ ಮಾಡಬೇಕು ಮಾಡಬಾರ್ದು ಅಂತ. ಯತಿ ದ್ವಾದಶಿ ಯತಿಗಳಿಗೆ ಅಂತ ವಿಶೇಷ ಹೇಳ್ಯಾರ. ಆದ್ದರಿಂದ ಇವು ದ್ವಾದಶಿ, ಚತುರ್ದಶಿ, ನವಮಿ 3 ದಿನ ಚತುರ್ದಶಿ, ದ್ವಾದಶಿ, ನವಮಿ, ಚತುರ್ದಶಿ, ಘಾತ ಚತುರ್ದಶಿ, ಅವಿಧವಾ ನವಮಿ, ದ್ವಾದಶಿ ಇವನಂತೂ ಪ್ರಾಯಶಃ ತಿಥಿ ಇದ್ರೂ ಮಾಡಬಾರ್ದು ಅಂತ ಹೇಳ್ಯಾರ. ನವಮಿ ತಿಥಿ ಇದ್ದವರು, ಚತುರ್ದಶಿ ತಿಥಿ ಇದ್ದವರು ಆದರೂ ಕೂಡ ಚತುರ್ದಶಿ ಮಾಡಬಾರ್ದು. ಹಂಗೆ ದ್ವಾದಶಿ ತಿಥಿ ಇದ್ದವರು ಕೂಡ ದ್ವಾದಶಿ ಮಾಡಬಾರ್ದು. ಆಮೇಲೆ ಯತಿ ದ್ವಾದಶಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನದ ಅಂತಂದ್ರೆ, ನೀವೇನೋ ಅಲಂಕಾರ ಮಾಡಬೇಕು ಅಂತ ಹೇಳಿಲ್ಲ ಆಚಾರ. ಯತಿ ದ್ವಾದಶಿ ಶ್ರಾದ್ದ ಏನು ಅಂತಂದರೆ, ನಮ್ಮಲ್ಲಿ ಹಂಸ, ಕುಟೀಚಕ, ಬಹುಧಕ, ಪರಮಹಂಸ ಅಂತ ಹೀಗೆಲ್ಲ ಸನ್ಯಾಸಿಗಳ ಲಿಸ್ಟನ್ನು ಕೊಟ್ಟಾರ. ಆದ್ದರಿಂದಾಗಿ ಈ ಕುಟೀಚಕ, ಬಹುದಕ ಅವರಿಗೆ ಮಾಡಬೇಕು. ಮಕ್ಕಳು ಶ್ರಾದ್ದ ಮಾಡಿ ಪಿಂಡ ಪ್ರದಾನ, ಪಿಂಡ ಉಳಿಸ್ಬೇಕವತ್ತ. ಹೊರತಾಗಿ ನಾವೇನಪ್ಪ ಅಂದ್ರೆ ಪರಮಹಂಸರಿಗೆ ಅಲ್ಲ ಹೇಳಿಲ್ಲ. ಕೃಷ್ಣಾಚಾರ್ಯ ಸ್ಪಷ್ಟವಾಗಿದ್ದನ್ನು ಹೇಳ್ತಾರೆ. ಏನು ಯತಿದ್ವಾದಶಿ ಅಂತನ್ನೋ ನಿಯಮ ಏನದೆ ಅದು ಪರಮಹಂಸ, ಹಂಸ ವ್ಯತಿರಿಕ್ತರಿಗೆ ಹೊರತಾಗಿ ಎಲ್ಲ ಲಂಗೋಟಿ ಹಾಕ್ಕೊಂಡ ಮಾತ್ರಕ್ಕೆ ಅಲ್ಲ. ಯಾರು ಬಹುದಕರಿದ್ದಾರೆ, ಯಾರು ಕುಟೀಚಕರಿದ್ದಾರೆ, ಯಾರು ಏಕದಂಡಿಗಳಿದ್ದಾರೆ ಅಂಥವರನ್ನು ಉದ್ದೇಶ ಮಾಡಿಕೊಂಡು ಶ್ರಾದ್ದ ಮಾಡಬೇಕು. ಹೊರತಾಗಿ ಬರೀ ಭೋಜನ ಅಲಂಕಾರ ಅಷ್ಟೇ ಅಲ್ಲ, ಶ್ರಾದ್ದನೆ ಮಾಡಬೇಕು. ಮಕ್ಕಳು ಯತಿ ನಾಮ ಮುಖ್ಯವಾಗಿ ಅಂದ್ರೆ ಯತಿಗಳಿಗೆ ಸಮಾರಾಧನೆ ದಿವಸ ಅಂತ ಇಷ್ಟೇ ಅಲ್ಲ. ಅದಕ್ಕೆ ಯತಿ ಸಮಾರಾಧನೆ ಮಾಡಿ ಭೋಜನ ಮಾಡೋದಲ್ಲ. ಯತಿಗಳು ಅಕಸ್ಮಾತ್ ಬಿಡಿ ಸನ್ಯಾಸಿಗಳಾಗಿರ್ತಾರೆ. ಆ ಬಿಡಿ ಸನ್ಯಾಸಿಗಳು
ಕುಟುಂಬಗಳಿಗೆ ಕುಟೀಚಕರಿಗೆ ಅವ್ರ ಮಗ ಆದವನು ಪಿಂಡ ಪ್ರದಾನ ಮಾಡಿ ಶ್ರಾದ್ದ ಮಾಡಿ ಅವತ್ತಿನ ದಿವಸ ಮಾಡ್ಬೇಕದನ್ನು ಅಂಥವ್ರಿಗೆ ಅದು ನಿಯಮ ಅಂತ. ಅನಿವಾರ್ಯ ಅದ್ರ ಜೊತೆಗೆ ಆದ್ರಿಂದ ಯತಿದ್ವಾದಶಿ ಅದ್ರ ಜೊತೆಗೆ ಉಳಿದವರು ಅಕಸ್ಮಾತ್ ದ್ವಾದಶಿ ತಿಥಿ ಇದ್ದವರು ಯತಿ ದ್ವಾದಶಿ ದಿವಸ ಪಕ್ಷ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ. ಬೇಡ. ಆದ್ರೆ ಯಾಕೆ ಅಷ್ಟು ಅವಿಧಾನವಮಿ ಘಾತ ಚತುರ್ದಶಿ ಹೆಂಗ ಕಡ್ಡಾಯವಾಗಿ ಮಾಡಬಾರ್ದು ಅಂತ ಹಂಗಿದನೋ ಯತಿ ದ್ವಾದಶಿಗೆ ಆವ ಕಡ್ಡಾಯವಾದ ನಿಯಮ ಸಂಕೋಚದ. ಯತಿ ದ್ವಾದಶಿ ದಿವಸ ದ್ವಾದಶಿ ತಿಥಿ ಇದ್ದವರು ಮಾಡಿದರೂ ಅದಕ್ಕೆ ಪೂರ್ಣವಾದ ಫಲ ಅದು. ಮಾಡಬಾರ್ದು ಅಂತ ಏನು ನಿಷೇಧ ಇಲ್ಲ. ನನ್ನ ಪ್ರಕಾರ ಘಾತ ಚತುರ್ದಶಿ ಅವಿಧಾನವಮಿಗೆ ಏನು ಒಂದು ನಿಯಮ ಅದ ಆ ನಿಯಮ ಯತಿ ದ್ವಾದಶಿಗಿಲ್ಲ. ಮಾಡಬಹುದು. ಯತಿ ದ್ವಾದಶಿ ದಿವಸ ನಾ ಹೇಳ್ಕತ್ತೀನಿ, ಉಳಿದವ್ರು ಮಾಡಬೇಡ್ರಿ. ದ್ವಾದಶಿ ತಿಥಿ ಹೋದವ್ರ ಪಿತೃಗಳು ಯಾರು ದ್ವಾದಶಿ ತಿಥಿ ಏಕಾದಶಿ ದ್ವಾದಶಿ ಹೋದ ಪಿತೃಗಳ ಉದ್ದೇಶಕವಾಗಿ ಅವತ್ತಿನ ದಿವಸ ಪಕ್ಷ ಮಾಡ್ಲಿಕ್ಕೆ ಬರ್ತದೆ. ಎಕ್ಸೆಪ್ಷನ್. ಚತುರ್ದಶಿ ಅವಿಧಾನಮಿ ತಿಥಿ ಹೋದವರು ಮಾಡಂಗಿಲ್ಲ. ಮಾತನ್ನ ಹೇಳಿಕತ್ತೀನಿ. ನಿತ್ಯ ಶ್ರಾದ್ದ ಮಾಡುವ ಪಕ್ಷ ಮಾಸದಲ್ಲಿ ನಿತ್ಯದಲ್ಲಿ ಮಾಡುವವರು ಯತಿ ದ್ವಾದಶಿ ಮಾಡಬೇಕು ಮಾಡಬಾರ್ದು? ಕೇಳ ಅದು ಅದು ಇನ್ನೊಂದು ನಿತ್ಯದಲ್ಲಿ ಕೇಳಿ. ಪಕ್ಷ ಮಾಸದಲ್ಲಿ 15 ದಿವಸವೂ ಪಕ್ಷ ಮಾಡೋರಿಗೆ 15 ದಿವಸವೂ ಪಕ್ಷ ಮಾಡಬೇಕು ಅಂತ ನಿಯಮ. 15 ದಿವಸವೂ ಪ್ರತಿ ದಿವಸವೂ ಪಿಂಡ ಪ್ರದಾನ ಮಾಡಬೇಕು ಅಂತ ನಿಯಮದ. ಪ್ರತಿ ದಿವಸ 15 ದಿವಸ ಪ್ರತಿಪದದಿಂದ ಹಿಡಿದುಕೊಂಡು ಅಮಾವಾಸ್ಯವರೆಗೂ ಅವಶ್ಯವಾಗಿ ಷಣ್ಣವತಿ ಶ್ರಾದ್ದಗಳು ಅಂತೇಳಿ 96 ಶ್ರಾದ್ದಗಳು, ಷೋಡಶ ಶ್ರಾದ್ದೊಳಗ 15 ದಿವಸವೂ ಶ್ರಾದ್ದ ಮಾಡಬೇಕು ಅಂತ ನಿಯಮದ. ಅವಾಗ ಮಾಡ್ಬೇಕು. ಮತ್ತೆ ಅದು ಯತಿದ್ವಾದಶಿ ಅಲ್ಲವರು ಮಾಡೋದು ಅವರು ತಮ್ಮ ಪಿತೃಗಳನ್ನು ಉದ್ದೇಶ ಮಾಡಿಕೊಂಡು ಶ್ರಾದ್ದ ಮಾಡೋದಕ್ಕೆ ಹೊರತಾಗಿ ಅವರು ಯತಿಗಳ ಉದ್ದೇಶ ಮಾಡಿ ಶ್ರಾದ್ದ ಅಲ್ಲ. ಮತ್ತೆ ಅವರಿಗೆ ಯತಿಗಳ ಉದ್ದೇಶ ಅಲ್ಲ, ತಮ್ಮ ಮಾಡಬೇಕು ಮಾಡಬೇಕು ಈಗ ಮಾಡಬೇಕು. ಅವಿಧಾನವಮಿನೂ ಮಾಡಬೇಕು. ಚತುರ್ದಶಿನೂ ಮಾಡಬೇಕು. 16 ದಿನ ಮಾಡೋರು ಅವಿಧಾನವಮಿ ದಿವಸವೂ ಶ್ರಾದ್ದ ಮಾಡಬೇಕು. ನಿತ್ಯನೂ 16 ದಿನ ಶ್ರಾದ್ದ ಮಾಡಬೇಕು. ಶ್ರಾದ್ದ ಮಾಡದೇ ಇದ್ದವರು ನಾವು ನಿತ್ಯ ಪಿತೃ ತರ್ಪಣ ಕೊಡ್ತೀವಿ. ನವಮಿನೂ ಕೊಡ್ತೀವಿ, ಘಾತಚತುರ್ದಶಿನೂ ಕೊಡ್ತೀವಿ. ಹಿಂಗಾಗಿ ಆಮೇಲೆ ಕೆಲವರು ಹಿರಿಯರು ಹೇಳೋದ ಪ್ರಕಾರ ತರ್ಪಣ 16 ದಿನ ಕೊಡಬೇಕು. ರಾಮಾಚಾರ್ಯ ನಿತ್ಯ ತರ್ಪಣ ನಾವು ಏನು ಮಾಡ್ತೇವೆ ಅಂತಂದ್ರೆ ನಿತ್ಯ ತರ್ಪಣ ಕೊಡಬೇಕಾದವರು ಶ್ರಾದ್ದ ಮಾಡಿ 15 ದಿವಸವೂ ತರ್ಪಣ ಕೊಡಬಹುದು. ಕೊಡ್ಬೇಕು. ಕೆಲವರ ನಿಯಮ ಪ್ರಕಾರ ಆ 2 ದಿವಸವೂ ಆ 2 ದಿವಸ ಅವಿಧಾನೋಮೇನು ಘಾತಚತುರ್ದಶಿ 2 ದಿವಸ ಬಿಡ್ರಿ ಅಂತ ಕೆಲವ್ರ ನಿಯಮ ಇಲ್ಲ. ಆಚಾರ್ಯ ಏನು ಹೇಳಿದ್ದಾರೆ ಅಂದ್ರೆ ಪ್ರಶ್ನೆ ಏನ್ ಬಂತು, 15 ದಿನ ದಿನನಿತ್ಯ ಪಕ್ಷಮಾಸ ಆರಂಭ ಆದಾಗಿಂದ ಅಮಾವಾಸ್ಯದ ತನಕ ದಿನನಿತ್ಯ ಶ್ರದ್ಧೆಯಿಂದ ಪಿತೃಗಳಗೋಸ್ಕರ ಯಾರು ಶ್ರಾದ್ದ ಮಾಡ್ತಾರೋ ಅಂಥವರು ಯತಿದ್ವಾದಶಿ ಮಾಡ್ಬೋದು. ಯತಿದ್ವಾದಶಿ ಅಂದ್ರೆ ಯತಿದ್ವಾದಶಿ ತರ್ಪಣ ಕೊಡ್ಲಿಕ್ಕೆ ಬರ್ತದೆ. ದ್ವಾದಶಿ ಮಾಡ್ಬೋದು, ಶ್ರಾದ್ದ ಮಾಡ್ಲಿಕ್ಕೆ ಬರ್ತಾರೆ. ಚತುರ್ದಶಿನೂ 16 ದಿನ ಶ್ರಾದ್ದ ಮಾಡಬೇಕು. ಹೌದು, ದಿನನಿತ್ಯನೂ ಮಾಡೋರಿಗೆ ಅದು ಬರ್ತಾರೆ, ಅವಶ್ಯ ಬರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ಅವಿಧವಾನವೂ ಮಾಡಬೇಕು ಅವರು, ಚತುರ್ದಶಿನೂ ಮಾಡಬೇಕು ಅವರು, ದ್ವಾದಶಿನೂ ಮಾಡಬೇಕು ಅವರು. ಯಾಕಂದ್ರೆ 16 ಶ್ರಾದ್ದ ಅದು. 16 ಶ್ರಾದ್ದ ಒಮ್ಮೊಮ್ಮೆ ಹುಣ್ಣಿಮೆನೇ ಬಂದುಬಿಟ್ಟಿರ್ತಾರೆ. ಆದ್ರಿಂದಾಗಿ ಒಟ್ಟ ಮಹಾಲಯದ ಶ್ರಾದ್ದ ಎಷ್ಟು ಅಂದ್ರೆ 16 ಶ್ರಾದ್ದ ಅದು. ಕೆಲವೊಮ್ಮೆ ಏನಾಗ್ತಾರೆ, ತಿಥಿ ವೃದ್ಧಿ ಆಗ್ತಾರೆ. ತಿಥಿ ವೃದ್ಧಿ ಆದಾಗ ತಿಥಿ ಶೂನ್ಯ ತಿಥಿ ಅದ ರೀ, ಕೊಡು ಅವತ್ತು ಮಾಡು. ಶೂನ್ಯ ತಿಥಿ ಅದ ಅವತ್ತು ಶ್ರಾದ್ದ ಮಾಡು. ಅದು ಶೂನ್ಯ ತಿಥಿ ಲೆಕ್ಕ ಏನು ಅಂತಂದ್ರೆ ಕಾಲಶ್ರಾದ್ದದವರಿಗೆ ತಿಥಿ ಲೆಕ್ಕನೇ ಹೊರತಾಗಿ ನಿನಗೆ ತಿಥಿ ಲೆಕ್ಕ ಅಲ್ಲ. ಆದರೆ ನೀನು ನಿನ್ನ ತಿಥಿ ಮಾಡುವ ದಿವಸ ನಿನ್ನ ತಿಥಿಯನ್ನು ನೋಡಿಕೊಂಡೇ ಮಾಡಬೇಕು ಅವತ್ತಿಗೆ, ಹೊರತಾಗಿ ಎಂದೋ ಒಂದು ದಿವಸ ಮಾಡವ ಶೂನ್ಯ ತಿಥಿ ದಿವಸ ಮಾಡಬಾರ್ದು. ನಾನು 16 ದಿವಸದಾಗ ಒಂದು ಶ್ರಾದ್ದ ಮಾಡವ. ನಾನು ಆ 16 ದಿವಸದಾಗ ಒಂದು ದಿವಸ ಶ್ರಾದ್ದ ಮಾಡವ. ಇವತ್ತು ಏನು ಪಕ್ಷಮಸ್ತಾಗ ಏನು ತಿಥಿ ಬೇಕಾಗಿಲ್ಲ, ಚಲೋ ಶೂನ್ಯ ತಿಥಿ ದಿವಸ ಮಾಡಲನ್ರಿ ಮಾಡಬಾರ್ದು. ಯಾಕೆ ನಿನಗೆ ತಿಥಿ ಶೂನ್ಯ ತಿಥಿ ಯಾರಿಗೆ ಕಾಲಶ್ರಾದ್ದರ ಅವರಿಗೆ ಶೂನ್ಯನೇ ಹೊರತಾಗಿ ನಿನಗೆ ತಿಥಿ ಯಾವತ್ತದನೋ ಅವತ್ತನೇ ಮಾಡಬೇಕು, ಹೊರತಾಗಿ ನೀನು ತಿಥಿ ಶೂನ್ಯ ದಿವಸ ಮಾಡಲಿಕ್ಕೆ ಇಲ್ಲ. ಇನ್ನೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಗಂಡು ಸಂತಾನ ಆಗಿಲ್ಲ,
ಆಗದೇ ಇದ್ರೆ ಮತ್ತೆ ಯಾರು ಅಧಿಕಾರಿಗಳು ಯಾರು ಮಾಡಬೇಕು? ಪಕ್ಷವನ್ನು ಯಾರು ಮಾಡಬೇಕು? ಪಕ್ಷ ಅವರೇ ಮಾಡಬೇಕು. ಕಾಲಶ್ರದ್ಧಾ ಅವ್ರ ಉದ್ದೇಶವಾಗಿ ತಂದೆ ತಾಯಿ ಶ್ರಾದ್ದ ಅಂತ ಮಾಡ್ಬೇಕಾದ್ರು ಈಗ ಅವ್ರ ತಮ್ಮರ ಅವ್ರ ಅಣ್ಣ ತಮ್ಮಂದರ ಮಾಡಬೇಕು ಅಥವಾ ಮೊಮ್ಮಗರ ಮಾಡಬೇಕು, ಅಳಿಯಾರ ಮಾಡಬೇಕು. ಯಾರಾದರೂ ಒಬ್ಬರು ತಂದೆ ತಾಯಿಗಳ ಶ್ರಾದ್ದ ಅಂತೂ ಕಾಲಶ್ರಾದ್ದ ಬೇಕಾಗಿಲ್ಲ. ಅವ್ರು ಮಾಡತ್ತಾರ. ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಏನು ಈಗ ನೋಡ್ರಿ ಹಿಂಗ ಪಕ್ಷ ಮಾಡಬೇಕಾಗಿಲ್ಲ. ಬೇಕಿಲ್ಲ, ಬೇಕಿಲ್ಲ. ಇನ್ನು ಕೆಲವರು ಕೇಳ್ತಾ ಇದ್ದಾರೆ, ಬೇಕಿಲ್ಲ. ಕೇಳಿದ್ರೆ ಬದರಿ ಕ್ಷೇತ್ರಕ್ಕೆ ಹೋಗಿ ಬಂದ ಮೇಲೆ ಪಿಂಡ ಪ್ರದಾನ ಮಾಡಬಾರ್ದು ಅಂತ. ಮಾಡಲೇಬೇಕು, 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 ಮಾಡಲೇಬೇಕು. ಯಾಕಂತ ಕೇಳ್ರಿ, ಇದಕ್ಕಿಂತಲೂ ನಿಮ್ಗೆ ಖರೆ ನಿಮ್ಗೆ ಏನಪ್ಪ ಅಂತಂದ್ರ ಪುತ್ರ ಅಂತ ಕರೆದದ್ದು ಯಾಕೆ? ಗಯಾಕ್ಕೆ ಹೋಗಿ ಬಂದ ಗಯಾಯಾಮ್ ಪಿಂಡದಾನ ಚ ಜೀವತೋ ವಾಕ್ಯಕರಣ ಪ್ರತ್ಯುಕ್ತಂ ಭೂದಿ ಭೋಜನ ಗಯಾಯಾಮ್ ಪಿಂಡದಾನ ಚ ತ್ರಿಭಿತ್ ಪುತ್ರಸ್ಯ ಪುತ್ರತ. ನಿಮ್ಗೆ ಮಕ್ಕಳು ಪುನ್ನಾಮ ನರಕ ತ್ರಾಯತೈತಿ ಪುತ್ರ ಅಂತ ಹೇಳ್ಯಾರ. ನರಕರಿಂದ ಯಾರು ಪಾರು ಮಾಡ್ತಾರೋ ಅವನಿಗೆ ಮಗ ಅಂತ ಅಂದಮೇಲೆ ಗಯಾಶ್ರಾದ್ದಕ್ಕೆ ಹೋದ ಮೇಲೇನೆ ಮಾಡಬೇಡ ಅಂತ ಹೇಳದೇ ಇದ್ದ ಶಾಸ್ತ್ರ ನಿನಗೆ ಖರೆ ನೀನು ಮಗ ಅಂತ ಅನಿಸ್ಕೊಳ್ಳೋದು ಯಾವಾಗ? ಗಯಾಯಾಮ್ ಪಿಂಡದಾನ ಚ. ಗಯಾದೊಳಗೆ ಎಷ್ಟು ಪಿಂಡದಾನಕ್ಕೆ ಮಹತ್ವ ಹೇಳೋದು ಬದರಿ ಒಳಗ ಹೇಳಿಲ್ಲ ಮಾಡಬಾರ್ದು ಅಂತ ಅರ್ಥ ಅಲ್ಲ ಅದಕ್ಕೆ. ಆದರೆ ನಿಜವಾಗಿ ಗಯಾದೊಳಗೆ ಶ್ರಾದ್ದಕ್ಕೆ ಎಷ್ಟು ಮಹತ್ವ ಅದನೋ ಅಷ್ಟು ಮಹತ್ವ ಬದರಿಗೆ ನಾವು ಕೊಟ್ಟಿಲ್ಲ ಶಾಸ್ತ್ರ. ಆದ್ದರಿಂದಾಗಿ ಬದರಿಗೆ ಹೋದ ಮೇಲೆ ಮಾಡೋದು ಬೇಕಾಗಿಲ್ಲ. ನೋಡ್ರಿ, ನಮ್ಮ ಹಿರಿಯರು ಏನಾಗಿತ್ತು ಪ್ರಸಂಗ, ನಾನು ಆಗಲೇ ಹೇಳಿದಂತೆ, ಮೊದಲಿಗೆ ಬದರಿ ಯಾತ್ರಾ ಅಂತಂದ್ರೆ ಹೋದ್ರ ಪೂರ್ಣ ಬದರಿ ಯಾತ್ರಾನೇ, ವಾಪಸ್ ಬರೋ ಹಂಗೆ ಪರಿಸ್ಥಿತಿ ಇರಲಿಲ್ಲ. ನಾವು ಇವತ್ತು ವಾರದಾಗ 4 ಬಾರಿ ಬದರಿಗೆ ಹೋಗಿ ಬರೋರು ಇದ್ದೀವಿ. ನಾವು ಜೀವಮಾನದಾಗ ಅಲ್ಲ, ವಾರದಾಗ 4 ಬಾರಿ ಇಡೀ ದಿನಾನೂ ಹೋಗಿ ಬಂದು ಮಾಡುವಷ್ಟು ಇವತ್ತು ನಮಗೆ ಅವಕಾಶಗಳು ಇದ್ದಾವೆ. ಆದರೆ ಮೊದಲಿನ ಕಾಲಕ್ಕೆ ಏನಿತ್ತು ಅಂತಂದರೆ, ಅವರು ಬದರಿ ಯಾತ್ರಾ ಕೊಟ್ಟಾರ ಅಂತಂದ್ರೆ ಅವರು ಕೊನೆಯ ಯಾತ್ರಾನೂ ಆ ಬದರಿ ಯಾತ್ರಾದಾಗ ಮಾಡೋ ಪ್ರಸಂಗ ಇದ್ದಾಗ. ಆದ್ದರಿಂದಾಗಿ ವಯಸ್ಸಾದ್ಮೇಲೆ ಹೋಗ್ತಿದ್ರು, ಹೋಗೋರು ವಯಸ್ಸಾದ್ಮೇಲೆ ಹೋಗ್ತಿದ್ರು. ಬಂದ ಮೇಲೆ ಶ್ರಾದ್ದ ಮಾಡೋ ಸಾಮರ್ಥ್ಯ 80 ವಯಸ್ಸಾದ್ಮೇಲೆ 76, 78 ಆದಮೇಲೆ ಶ್ರಾದ್ದ ಮಾಡ್ಲಿಕ್ಕೆ ಸಮಸ್ಯೆ ಆಗ್ತದೆ. ವಾಪಸ್ ಬರ್ತಿದ್ರಲ್ಲ ಅದು ಗೊತ್ತಿಲ್ಲ. ನಾವು ಬರ್ತಿದ್ರೆ ಇಲ್ಲ, ಬರ್ತಾನೆ ಇರಲಿಲ್ಲ ಅನ್ನೋ ಮಾತು ಒಂದು. ಇನ್ನು ಮನೆಯಾಗ ಇದ್ರೂ ಸಹಿತ ಮನೆಯಾಗೆ ಇದ್ದಾರೆ, ಎಲ್ಲೂ ಯಾತ್ರಕ್ಕೆ ಹೋಗಿಲ್ಲ. ಶ್ರಾದ್ದ ಮಾಡೋರು ಎಷ್ಟು ಮಂದಿ ಇದ್ದಾರೆ 80 ವರ್ಷದ ಮೇಲೆ? ಕೈ ಎತ್ತೀರ? 80 ವರ್ಷ ಆದಮೇಲೆ ಶ್ರಾದ್ದ ಮಾಡಲಿಕ್ಕೆ ಆಗುವುದಿಲ್ಲ. ಅಂದಮೇಲೆ ಶ್ರಾದ್ದ ಬಿಡಬೇಕು ಅಂತ ಅರ್ಥ ಏನದಕ್ಕೆ? ಮಕ್ಕಳು ಜೋಡಿಲಿ ಕೂತು ಅಪ್ಪಗೆ ಪವಿತ್ರ ಹಾಕಿ ಎಲ್ಲಾನು ತಾನೇ ಮಾಡಬೇಕು. ವಾಗತ್ಯ ಅಲ್ಲ ಇದು. ತಂದೆ ತಾಯಿಗಳಿಗೆ ಶ್ರಾದ್ದ ಮಾಡ್ಲಿಕ್ಕೆ ಆಗೋದಿಲ್ಲ. ಅಪ್ಪಗ ಪವಿತ್ರ ಹಾಕ, ನೀನು ಎಲ್ಲ ಕ್ರಿಯೆನೇ ಮಾಡು, ಏನೂ ತಪ್ಪಲ್ಲ, ನಾ ಮಾಡೀನಿ. 80 ವರ್ಷ ಆಗಿರ್ತಾರೆ ಪಾಪ, ಶ್ರಾದ್ದ ಮಾಡಬೇಕು ಅಂತ ಅಪೇಕ್ಷೆ ಇರ್ತಾರೆ ತಂದೆ ತಾಯಿಗಳಿಗೆ. ನಮ್ಮ ಅಪ್ಪನ ಉದ್ಧಾರ ಆಗಬೇಕು, ಇರೋ ತನಕ ಮಾಡಬೇಕು ಅಂತ. ಅದು ಹೆಂಗೆ ಮಾಡ್ಬೇಕ್ರಿ? ಏನೂ ತಪ್ಪಲ್ಲ. ಮಾತೃಸೇವಾ ಪಿತೃಸೇವಾ ಅದು ಅಂತ ತಿಳ್ಕೊಳ್ರಿ. ಯಾಕೆ ಆಗತ್ತೆ ಅಂತಾರೆ ಅದನ್ನು? ಅವ್ರ ಕೈಯಾಗ ಪಿಂಡ ಕಟ್ಟಿ ಕೊಡ್ರಿ ಅಪ್ಪನ ಕೈಯಾಗ, ಅಪ್ಪನ ಕಡೆ ಪಿಂಡ ಇಡಿಸ್ರಿ. ಅಪ್ಪನ ಕೈಯಾಗ ಎಳ್ಳು ಹಾಕ್ರಿ, ನೀರು ಹಾಕ್ರಿ, ಬಿಡಿಸ್ರಿ. ಅದು ಪಿತೃಸೇವೆ ಅಂತ ತಿಳ್ಕೊಡ್ರಿ. ನಾವು ಮಾಡಬಾರ್ದು, ಏನು ಮಾಡಬಾರ್ದು? ಅವ್ರ ಕೈಯಾಗ ಎಳ್ಳು ಹಾಕಿ ನೀರು ಹಾಕ್ಲಿಕ್ಕೆ ಬರ್ತದಿಲ್ಲ ನನಗೆ. ಅಷ್ಟೇ ಹೊರತಾಗಿ ಬದರಿಗೆ ಹೋದ ಮೇಲೆ ಶ್ರಾದ್ದ ಮಾಡಬಾರ್ದು ಅಂತ ಅನ್ನೋದು ಯಾವ ನಿಯಮಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಿ. ಇನ್ನೊಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಗಂಡ ಮೃತನಾದಾಗ ಮಕ್ಕಳಾಗಿರೋದಿಲ್ಲ, ಆವಾಗ ಹೆಂಡತಿ ಶ್ರಾದ್ದಾದಿಗಳನ್ನು ಮಾಡಬಹುದಾ? ಹೇಳ್ಯಾರ. ಹೆಂಡತಿಗೆ ಏನಾದರೂ ಅಧಿಕಾರ ಇದೆಯಾ? ಹೇಳ್ಯಾದ. ಏನು ಹೇಳ್ಯಾದ ಅಂತಂದ್ರೆ, ಅಂದರೆ ಅವರು ಮಡಿಯಾಗಬೇಕು. ಪಿತುಃ ಪತ್ಯುಃ ಪರಸ್ಪರಂ ಅಂತ ಹೇಳ್ಯಾದ. ಹೆಂಡತಿ ಗಂಡನ ಮಾಡಬಹುದು, ಗಂಡ ಹೆಂಡತಿನ ಮಾಡಬಹುದು ಮಕ್ಕಳೆಲ್ಲ ಇದ್ದಾಗ ಅಂತ. ಆದರೂ ಸಹಿತ ತಾನು ನೇರವಾಗಿ ದಶಾಹ ವಿಧಿಗಳನ್ನು ಹೇಳುವಾಗ ನೀವು ಬರೀ ಶ್ರಾದ್ದದ ಕೇಳಲಿಕ್ಕೆ ಹತ್ತೀರಿ. ದಶಾವಿಧಿಗಳದ ಈಗ ಹೋದ ಕೂಡಲೇ ಪಿತೃಮೇಧ ಕ್ರಿಯೆ ಅದ. ಆ ಪಿತೃಮೇಧ ಕ್ರಿಯೆ ಮಾಡಬೇಕಾದ್ರೆ ಏನು ಪ್ರಸಂಗ? ಮಕ್ಕಳಿದ್ರೆ ಮಕ್ಕಳು ಮಾಡಬೇಕು, ಅಣ್ಣ ತಮ್ಮಂದ್ರಿದ್ರೆ ಅಣ್ಣ ತಮ್ಮಂದ್ರು ಮಾಡಬೇಕು,
ಅಣ್ಣ ತಮ್ಮಂದ್ರಿಲ್ಲ, ಮಕ್ಕಳಿಲ್ಲ, ಗಂಡಸ ಮಕ್ಕಳಿಲ್ಲ, ಅಳಿಯ ದೌಹಿತ್ರ ಮಾಡಬೇಕು. ಮೊದಲಿಗೆ ಅವಾಗ ಅಧಿಕಾರ ಅದ, ಆಮೇಲೆ ಅಳಿಯಾಗದ. ಮೊದಲು ದೌಹಿತ್ರಿಗೆ ಅಧಿಕಾರ ಅದ, ದೌಹಿತ್ರಿಗೆ ಅಧಿಕಾರ, ಹೆಣ್ಣು ಮೊಮ್ಮಗ ಅಧಿಕಾರ ಅದ. ಹೆಣ್ಣು ಮೊಮ್ಮಗನೇ ಮಾಡಬೇಕು ಅಳಿಯನಿಕ್ಕಿಂತ. ಹೆಣ್ಣು ಮೊಮ್ಮಗನಿಗೆ ಹೆಚ್ಚು ಅಧಿಕಾರ, ಅಳಿಯನಿಕ್ಕಿಂತ ಹೆಣ್ಣು ಮೊಮ್ಮಗನಿಗೆ ಹೆಚ್ಚು ಅಧಿಕಾರ. ಅವ ಮಾಡಬೇಕು. ಇವರಿಗೆಲ್ಲ ಎಷ್ಟು ಅಧಿಕಾರ ಅಂತಂದರೆ ದಶಾಹ ಕ್ರಿಯೆಗಳನ್ನು ಮಾಡಬೇಕು. ವರ್ಷದ ತನಕ ಮಾಸಿಕ ಮಾಡಬೇಕು. ವರ್ಷಾಂತಿಕ ಆದಮೇಲೆ ಉಳಿದವರಿಗೆ ಯಾರಿಗೂ ಯಾವ ಅಧಿಕಾರವೂ ಇಲ್ಲ. ಆದರೆ ಹೆಂಡತಿಗೆ ಅಧಿಕಾರ ಉಳ್ಕೊಂಡಿರ್ತದ. ತಾನು ಹೆಂಡತಿ ತಾನು ಇರುವ ತನಕ ಬ್ರಾಹ್ಮಣರ ಮೂಲಕವಾಗಿ ಮಾಡಿಸ್ಬೇಕು. ಕೆಲವರು ಹಾಗೂ ಮಾಡಿದ್ದು ಉಂಟು ಅಂತ ಅಂದರೆ ಸ್ವಯಂ ತಾನೇ ವಿಧವಾ ಸ್ತ್ರೀ ತಾನೇ ಏನಪ್ಪ ಅಂತಂದ್ರೆ ಶ್ರಾದ್ದವನ್ನು ಮಾಡಿದ್ದು ಉಂಟು, ಮಾಡಿಸ್ತಿದ್ರು ಅಂತ ನಾವು ಕೇಳೀವಿ. ಇವತ್ತಿಗೆ ಯಾರು ನಾವು ನೋಡಿಲ್ಲ. ಅವ್ರು ಏನು ಮಾಡ್ತಿದ್ರು, ಸವ್ಯ ಅಪಸವ್ಯಗಳನ್ನು ಮಾಡುವ ಪ್ರಸಂಗ ಹೆಂಗೆ ಅಂತಂದ್ರೆ ಒದ್ದಿ ಪಂಚ ಇಟ್ಕೊಂಡು ಸವ್ಯ ಅಂತಂದ್ರೆ ಬಲಕ್ಕಿಟ್ಕೋಬೇಕಂತ, ಅಪಸವ್ಯ ಅಂದರೆ ಎಡಕ್ಕಿಟ್ಕೊಂಡು ಮಾಡ್ತಿದ್ರು ಅಂತ ಕೇಳೀವಿ. ನಾವು ನೋಡಿಲ್ಲ, ಯಾರು ಆ ಥರ ಮಾಡಿಲ್ಲ. ಬ್ರಾಹ್ಮಣರ ಮೂಲಕವಾಗಿ ತಾನಿರೋ ತನಕ ಮಾಡಿಸಿದ್ರೇನು ತಪ್ಪಿಲ್ಲ. ಶಾಸ್ತ್ರದಲ್ಲಿ ಹೇಳಿದ್ದು ಉಂಟು. ಗರುಡ ಪುರಾಣದೊಳಗೆ ಸರ್ವಾಭಾವೇ ಪುರೋಹಿತ ಅಂತ ಹೇಳೋದು. ಪುರೋಹಿತ ರಾಜ ಹೇಳ, ಯಾರು ಇರಲಿಲ್ಲ ಅಂದ್ರೆ ರಾಜ ಹೇಳ ಪುರೋಹಿತರು ಮಾಡ್ಬೇಕು ಅಂತ. ನಮ್ಮ ಸಿದ್ದರಾಮಯ್ಯನವ್ರು ಮಾಡ್ಬೇಕು. ಪುರೋಹಿತ ಎಲ್ಲರೂ ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆಲ್ಲ ಶ್ರಾದ್ದ ರಾಜ ಮಾಡಬೇಕು, ರಾಜ ಮಾಡಬೇಕು ಅಂತಾರೆ. ಒಟ್ಟಾರೆ ಯಾಕಂತಂದ್ರೆ ಅದು ದಶಾಹ ಕ್ರಿಯೆಗಳಾಗಲಿಲ್ಲ ಅಂತ ಆದರೆ ಅದು ಇಡೀ ದೇಶಕ್ಕೂ ಹಾನಿ ಅದ, ರಾಜ್ಯಕ್ಕೂ ಹಾನಿ ಅದ. ಅದಕ್ಕೆ ರಾಜನಿಗೆ ಅದರ ಅಧಿಕಾರವನ್ನು ಕೊಟ್ಟದ್ದು ನಮ್ಮ ಶಾಸ್ತ್ರ. ಮಾಡಿಸ್ತಿದ್ರು ಪುರೋಹಿತರು ಮಾಡಿ ಯಾರು ಹೋಗ್ಯಾರ ಅವರಿಗೆ ಸಂಭಾವನೆ ಕೊಟ್ಟು ಆ ಪುರೋಹಿತರಿಗೆ ಹೆಚ್ಚು ಕೊಟ್ಟು ಮಾಡ್ತಿದ್ರು. ಅವ್ರ ಉದ್ದೇಶಕವಾಗಿ ಪಿತೃ ಮಾತ್ರಗಳಿಗೆ ಶ್ರಾದ್ದವನ್ನು ಅವ್ರು ಮಾಡ್ತಿದ್ರು ಪುರೋಹಿತರು. ಸರಿ, ನಮಸ್ಕಾರ. ಮಾತಾಮಹ ಶ್ರಾದ್ದ ಬಗ್ಗೆ ಏನು ಏನು ಅಂತ ಪಾಡ್ಯ ದಿನ ಮಾಡಬೇಕಲ್ಲ, ಮಾತಾಮಹ ಶ್ರಾದ್ದ ಮಾಡ್ತಾರೆ. ಮಾತಾಮಹ ಶ್ರಾದ್ದ ಯಾರು ಮಾಡಬೇಕು ಅಂತ ಪ್ರಶ್ನೆನ, ಯಾರು ಮಾಡಬೇಕು ಅಂತ ಯಾರು ಮಾಡಬೇಕು? ಅದು ಮಾತಾಮಹ ಶ್ರಾದ್ದ ಅಂದ ಕೂಡಲೇ ಅದು ದೌಹಿತ್ರನಿಗೇನೆ ಮಾಡಬೇಕಾದದ್ದು. ಆ ದೌಹಿತ್ರನು ಕೂಡ ಜೀವನ್ ಪಿತೃಕ ಮಾಡಬೇಕು. ಹೌದು, ಅವರಿಗೇನೆ ಅಧಿಕಾರ. ಅದು ತಂದೆ ಹೋದವರಿಗಲ್ಲ. ನೀವು ಪ್ರತ್ಯೇಕ ಪಕ್ಷಮಾಸ್ತಾಗ ಬಂದೇ ಬಿಡ್ತಾರೆ, ನಿಮಗೆ ಪ್ರತ್ಯೇಕ ಮಾಡ್ಬೇಕು ನೀವು. ಆ ಮಾತಾಮಹ ಶ್ರಾದ್ದ ಅಂತನ್ನೋದು ತಂದೆ ಇದ್ದವರು, ಮಾತಾಮಹ ತೀರಿದವರು ಅಧಿಕಾರ. ಮತ್ತಿನ್ನು ಕೆಲವ್ರು ಏನು ತಿಳ್ಕೊಂಡಾರ ಅಂತಂದ್ರೆ ಮಾತಾಮಹ ಶ್ರಾದ್ದ ಇಲ್ಲ, ನಮ್ಮ ಅಜ್ಜನ ಆಸ್ತಿ ಬಂದಿದ್ರೆ ನಾವು ಮಾಡಬೇಕು, ನಮಗೇನು ಸಂಬಂಧ ಇಲ್ಲ, ಏನಿಲ್ಲ. ಅಜ್ಜನ ಆಸ್ತಿ ಬರಲಿ ಬಿಡಲಿ ಮಾಡಲೇಬೇಕು. ಅಜ್ಜನ ಆಸ್ತಿ ಬಂದಿತ್ತು ಅಂತ ಆದರೆ ವಿಶೇಷವಾಗಿ ಮಾಡಲೇಬೇಕು. ಮಕ್ಕಳು ಇದ್ರೂ ಸಹಿತ ಮಾತಾಮಹನಿಗೆ ಮಕ್ಕಳಿದ್ರು, ಆ ಮಕ್ಕಳು ಪ್ರತ್ಯೇಕ ಶ್ರಾದ್ದ ಮಾಡ್ತಾ ಇದ್ರು, ಇವ ತನ್ನ ತಂದೆ ಇರುವ ತನಕ ಮೊಮ್ಮಗ ತಮ್ಮ ಅಜ್ಜನ ಶ್ರಾದ್ದವನ್ನು ಮಾಡಲೇಬೇಕು. ಅದು ಮಾಡ್ತಾನೆ, ಹಿಂದಾಚಾರ ಮಾಡ್ತಾನೆ. ಇಷ್ಟು ಹೊತ್ತು ಜೀವನ್ ಪಿತೃ ಮಾಡಬೇಕು ಅಂತಂದ್ರೆ ಹೇಳ್ತಾರೆ, ಬಟ್ ವಿಧಾನ ಹೆಂಗೆ ಅಂತ ಅಪಸವ್ಯ ಹೇಳ್ಯಾರ. ದಿನ ಬ್ರಹ್ಮ ಯಜ್ಞ ಮಾಡ್ತಾರಿಲ್ಲ, ಪವಿತ್ರ ಧಾರಣೆ ಮಾಡ್ಕೊಳ್ಳೋದು ನೂರೇ ಬ್ರಹ್ಮ ಯಜ್ಞ ಮಾಡ್ತಾರಿಲ್ಲ. ಎಡಕ್ಕೆ ಹಾಕೊಂಡು ಇಷ್ಟೇ ಹಾಕ್ಕೊಡ್ರಿ, ಇಷ್ಟೇ ಹಾಕ್ಕೊಡ್ರಿ, ಇಷ್ಟೇ ಹಾಕ್ಕೊಡ್ರಿ. ಬರೀ ತರ್ಪಣ ಮಾತ್ರ, ಬರೀ ತರ್ಪಣ ಹೇಳ್ಯಾರ. ಸಂಕಲ್ಪನೂ ಮಾಡ್ಲಿಕ್ಕೆ ಬರ್ತಾರೆ, ಮಾಡ್ಬೋದು. ಬ್ರಹ್ಮಾರ್ಪಣ ವಿಧಿಯಿಂದ ಮಾಡ್ಬೋದು. ಎರಡೂ ವಾದ, ಎರಡೂ ಹೇಳ್ಯಾರ. ಇಷ್ಟು ಹೊತ್ತು ಬಹಳ ಸುಂದರವಾಗಿ ತೀರ್ಥಕ್ಷೇತ್ರಗಳ ಬಗ್ಗೆ ಬಹಳ ವಿಸ್ತಾರವಾದಂತಹ ಮಾಹಿತಿಯನ್ನು ಅನೇಕ ಶಾಸ್ತ್ರಗಳಲ್ಲಿ ಮತ್ತು ಮಾಸ ಮಹಾತ್ಮ್ಯಾದಿಗಳಲ್ಲಿ ಕೊಟ್ಟಂತಹ ಒಂದು ವಿಚಾರಗಳನ್ನು ಬಹಳ ಇಲ್ಲಿ ಆಚಾರ್ಯ ದ್ವಯರು ನಿರೂಪಣೆಯನ್ನು ಮಾಡಿಕೊಟ್ಟಿದ್ದಾರೆ. ಅನೇಕರಿಗೆ ಬಂದಂತಹ ಅನೇಕ ವಿಧವಾದಂತಹ ಜಿಜ್ಞಾಸುಗಳಲ್ಲಿ ಬಂದಂತಹ ಪ್ರಶ್ನೆಗಳು, ಸಂದೇಹಗಳು, ಅದೆಲ್ಲದಕ್ಕೂ ಕೂಡ ಬಹಳ ಸ್ಪಷ್ಟವಾದಂತಹ ನಿರ್ಧಾರವನ್ನು ಶಾಸ್ತ್ರದ ಹಿನ್ನೆಲೆಯಲ್ಲಿ ಬಹಳ ಸುಂದರವಾಗಿ ನಿರೂಪಣೆಯನ್ನು ಮಾಡಿಕೊಟ್ಟ ಆಚಾರ್ಯ ದ್ವಯರಿಗೆ ವಿಶೇಷವಾದಂತಹ ಹೃತ್ಪೂರ್ವಕವಾದ ನಮಸ್ಕಾರಗಳ ಪೂರ್ವಕವಾದ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ನಾವಿಲ್ಲಿ ತಿಳಿಸಬೇಕು ಅಂತ ಹೇಳ್ತಾ